ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ನಿಜವಾದ ಭಾವನೆಗಳು ಏನಿರಬಹುದು ಅನ್ನೋದನ್ನು ಕೇಳೋಣ. ಟ್ರೂ ಫೀಲಿಂಗ್ಸ್ ಟುವರ್ಡ್ಸ್ ಯು. ಇದಂತೂ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ, ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಅವರ ನಿಜವಾದ ಭಾವನೆಗಳು ಏನಿರಬಹುದು ನೋಡೋಣ. ಇಲ್ಲಿ ಗ್ರ್ಯಾಟಿಟ್ಯೂಡ್, ಮತ್ತೊಂದು ಸ್ಪಾಂಟೇನಿಟಿ, ಮತ್ತೊಂದು ಅಕ್ಸೆಪ್ಟೆನ್ಸ್, ಇಲ್ಲೊಂದು ಕ್ರಿಯೇಟಿವಿಟಿ ಬರ್ತಾ ಇದೆ ಬಾಟಮ್ನಲ್ಲಿ. ಇಲ್ಲಿ ನೀವು ಯಾರೋ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ, ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಏನೇನೋ ಇಲ್ಯೂಷನ್ಸ್ ಇದೆ, ಕನಸುಗಳಿದೆ, ಕಲ್ಪನೆಗಳಿದೆ. ಆ ವ್ಯಕ್ತಿ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೋತಾರ, ಇಲ್ಲೊಂದು ಅಕ್ಸೆಪ್ಟೆನ್ಸ್ ಬರ್ತಾ ಇದೆ ನಿಮಗೆ. ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿ ಬಂದಾಗಿಂದ ತುಂಬ ಸಂತೋಷ ಇದೆ, ಏನೋ ಲೈಫ್ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಎಷ್ಟೋ ಸರಿ ನೀವು ಆ ದೇವರಿಗೆ ಥ್ಯಾಂಕ್ಸ್ ಹೇಳಿರೋದು ಉಂಟು, ಹಾಗೆ ಅವರಲ್ಲೂ ನೀವು ಈ ಭಾವನೆನ ವ್ಯಕ್ತಪಡಿಸ್ಕೊಂಡಿದ್ದೀರಾ ಅಂತಲೂ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಈಗ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್, ಮತ್ತೊಂದು 10 ಆಫ್ ವ್ಯಾಂಡ್ಸ್, ಇಲ್ಲಿ 7 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಇಲ್ಲಿ 6 ಆಫ್ ಸಾರ್ಡ್ಸ್, ಮತ್ತೊಂದು ಡೆವಿಲ್ ಕಾರ್ಡ್, ಹಾಗೆ 9 ಆಫ್ ಸಾರ್ಡ್ಸ್, ಮತ್ತೊಂದು ನೈಟ್ ಆಫ್ ಸಾರ್ಡ್ಸ್ ಇದೆ ಇಲ್ಲಿ ಬಾಟಮ್ನಲ್ಲಿ. ಇದೆಲ್ಲ ನಿಮ್ಗೆ ಏನು ಹೇಳ್ತಾ ಇದೆ? ಶುರುವಿನಲ್ಲಿ ಇಬ್ರಿಗೂ ಒಳ್ಳೆ ಪ್ರೀತಿ ಇತ್ತು, ಒಳ್ಳೆ ಬಾಂಧವ್ಯ ಇತ್ತು. ಯಾವುದೋ ಜನ್ಮದ ಪುಣ್ಯದಿಂದ ಅವರು ನನಗೆ ಸಿಕ್ಕಿದರೆ ಆ ಥರ ನೀವು ಎಷ್ಟೋ ಸರಿ ಅಂದ್ಕೊಂಡಿದ್ದೀರಾ. ಹಾಗೆ ಈ ಫ್ರೆಂಡ್ಶಿಪ್ ಮುಂದುವರಿಯೋಕ್ಕೆ ನಿಮ್ಮ ಎಫರ್ಟ್ಸ್ ಇದೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ. ಸಾಕಷ್ಟು ಬೇಕು ಬೇಡಗಳ ನಡುವೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರೆದಿದೆ. ಆದರೆ ಏನೋ ಕಾರಣಗಳಿಂದ ನೀವು ಹಿಂದೆ ಸರಿದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅಂತ ನಾನು ಆಗಲೇ ಹೇಳಿದೆ. ದಿನನಿತ್ಯದ ಜೀವನದಲ್ಲಿ ನಾವು ಯಾರ್ಯಾರನ್ನೋ ಮೀಟ್ ಆಗ್ತೀವಿ, ಯಾವುದೋ ಕಾರಣಕ್ಕಾಗಿ ಮೀಟ್ ಆಗ್ತೀವಿ. ಆದರೆ ಕೆಲವ್ರ ಬಗ್ಗೆ ಒಂದು ಅಟ್ರಾಕ್ಷನ್ ಬೆಳ್ಕೊಳ್ಳುತ್ತೆ, ಆ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗುತ್ತೆ. ಆದರೆ ಇದು ಇಲ್ಲಿ ಮುಂದುವರಿತಾ ಇಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಶುರುವಿನಲ್ಲಿ ಇಂಟೆನ್ಸ್ ಕನೆಕ್ಷನ್ ಇತ್ತು, ಆ ವ್ಯಕ್ತಿನ ಮರೆಯೋಕ್ಕಾಗಲ್ಲ, ಆ ವ್ಯಕ್ತಿ ನನ್ನ ಲೈಫಲ್ಲಿ ಬಂದಿರೋದೇ ನನ್ನ ಪುಣ್ಯ, ಆ ಥರ ಎಲ್ಲ ನೀವು ಅಂದ್ಕೊಂಡಿದ್ರಿ. ನಿಮ್ಮಿಬ್ಬರು ಭೇಟಿಯಾದಾಗ ನಿಮಗೆ ಅವರು ತುಂಬ ದಿನದಿಂದ ಪರಿಚಯ ಇದ್ದಾರೆ ಅಂತ ಅನಿಸಿತ್ತು. ಅಲ್ಲೊಂದು ಇಂಟೆನ್ಸ್ ಫೀಲಿಂಗ್ಸ್ ಇತ್ತು. ಹಾಗೆ ಈ ಫ್ರೆಂಡ್ಶಿಪ್ನ ನಿಮ್ಮ ಕೈನಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಅಂತಲೂ ಅನ್ನಿಸ್ತಾ ಇದೆ. ಆದರೆ ಕೆಲವು ಕಾರಣಗಳಿಂದ ಇಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ. ಯಾವುದೋ ಪಾಸ್ಟ್ ಲೈಫ್ ಬ್ಲಾಕೇಜಸ್ ಈ ಲೈಫಲ್ಲಿ ನಿಮಗೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದರಿಂದ ತೊಂದರೆ ಇದೆ, ಬೇಜಾರಿದೆ ನಿಮಗೆ. ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿಗೆ ಮದುವೆ ಆಗಿರ್ಬೋದು, ಅಥವಾ ಏನೋ ಥರ್ಡ್ ಪರ್ಸನ್ ಇಶ್ಯೂಸ್ ಇಲ್ಲಿ ಕಾಣ್ತಾ ಇದೆ. ಮನೆಯವರಿಂದ ಒಪ್ಪಿಗೆ ಇಲ್ಲದೆ ಇರಬಹುದು, ಅಥವಾ ಪರಿಸ್ಥಿತಿ ಸರಿಯಾಗಿಲ್ದಿರಬಹುದು. ನೀವು ಹೋಗ್ತಾ ಇರೋ ದಾರಿನಲ್ಲಿ ಕಲ್ಲು ಮುಳ್ಳುಗಳಿದೆ, ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದ್ರೂ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗದಿರುವಂಥ ಪರಿಸ್ಥಿತಿ ಇಲ್ಲಿ ಕ್ರಿಯೇಟ್ ಆಗಿದೆ. ನೀವು ಅವ್ರನ್ನ ನನ್ನಿಂದ ದೂರ ಆಗಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಅವ್ರಿಗೆ ಹಗಲು ರಾತ್ರಿ ಇದ್ರ ಬಗ್ಗೆ ಯೋಚನೆ ಇದೆ, ರಿಗ್ರೆಟ್ಸ್ ಇದೆ. ನಿಮ್ಮ ಜೊತೆ ಲೈಫ್ ಲಾಂಗ್ ಇರಬೇಕು ಅಂತ ಅನ್ನಿಸುತ್ತೆ. ಅವರ ಫ್ಯೂಚರ್ ಲೈಫಲ್ಲಿ ನೀವಿದ್ದೀರಾ, ಕನಸುಗಳಿದೆ ಅವ್ರಿಗೂ ನಿಮ್ಮ ಹಾಗೆ. ಆದರೆ ಪರಿಸ್ಥಿತಿ ಸರಿಯಾಗಿಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ, ಅದರಿಂದ ಯೋಚನೆಗಳಿದೆ. ಇದಕ್ಕೆ ಯೂನಿವರ್ಸ್ ಕಾರ್ಡಿಂದ ಏನು ಬರುತ್ತೆ ಮೆಸೇಜ್ ನೋಡೋಣ. ಕಾನ್ಷಿಯಸ್ನೆಸ್, ಮತ್ತೊಂದು ನಥಿಂಗ್ನೆಸ್, ಹಾಗೆ ಸಕ್ಸಸ್ ಬರ್ತಾ ಇದೆ, ಮತ್ತೊಂದು ಇಂಟೆನ್ಸಿಟಿ, ಹಾಗೆ
ಮೆಚ್ಯೂರಿಟಿ, ಮತ್ತೊಂದು ಗೈಡೆನ್ಸ್. ಏನು ಗೈಡೆನ್ಸ್ ಇದೆ ನಿಮಗೆ? ಅದು ಏಂಜಲ್ ಗೈಡೆನ್ಸ್ ಆಗಿರಬಹುದು, ಯೂನಿವರ್ಸಿಂದ ಗೈಡೆನ್ಸ್ ಇರಬಹುದು, ಟ್ಯಾರೋ ಕಾರ್ಡ್ಸಿಂದ ಗೈಡೆನ್ಸ್ ಇರಬಹುದು. ನಿಮ್ಮ ಲೈಫಲ್ಲಿ ಸಕ್ಸಸ್ ಇದೆ. ನಿಮ್ಮ ಮನಸ್ಸು ಹೇಳ್ತಾ ಇದೆ ನಥಿಂಗ್ನೆಸ್, ದೆರ್ ಈಸ್ ನಥಿಂಗ್. ಆ ಥರ ನೀವು ಅಂದ್ಕೊಂಡಿದ್ದೀರಾ. ಮುಂದುವರಿಯುತ್ತಾ ಇಲ್ವಾ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇದೆಯಾ, ನಿಜವಾದ ಭಾವನೆಗಳಿದೆಯಾ, ಆ ಥರ ನೀವು ಅಂದ್ಕೊಂಡಿದ್ದೀರಾ. ಇಲ್ಲಿ ಇಂಟೆನ್ಸಿಟಿ ಇದೆ, ಅಕ್ಸೆಪ್ಟೆನ್ಸ್ಗೆ ಇಂಟೆನ್ಸಿಟಿ ಬರ್ತಾ ಇದೆ. ಅವರೊಂದು ಮೆಚ್ಯೂರ್ಡ್ ಪರ್ಸನ್ ಆಗಿರಬಹುದು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾರೆ. ಹೌದು, ಏನೋ ಭಾವನೆಗಳು ಕ್ರಿಯೇಟ್ ಆಗಿದೆ, ಅದು ಡೀಪಾಗಿ ಬೆಳೆದಿದೆ. ಇವತ್ತಿನ ದಿವಸ ಅಲ್ಲೊಂದು ಅಕ್ಸೆಪ್ಟೆನ್ಸ್ ಪ್ರಾಬ್ಲಮ್ ಕಾಣ್ತಾ ಇದೆ. ಏನೋ ಪರಿಸ್ಥಿತಿಗಳಿಂದ ಇದು ಸಸ್ಟೈನ್ ಆಗ್ತಾ ಇಲ್ಲ ಅನ್ನೋದು ಬರ್ತಾ ಇದೆ. ಇವೆಲ್ಲ ಕಾರಣಗಳಿಂದ ನಿಮ್ಮ ಮನಸ್ಥಿತಿ ಸರಿಯಾಗಿಲ್ಲ. ಹಗಲು ರಾತ್ರಿ ಯೋಚನೆ ಇದೆ ಅವ್ರಿಗೂ. ಹಾಗೆ ಇದು ಹೈ ಆ್ಯಂಡ್ ಲೋ ಆ ಒಂದು ಎನರ್ಜಿನಲ್ಲಿ ಮುಂದುವರಿಯುತ್ತೆ. ಆದರೆ ಫೈನಲ್ ಆಗಿ ಇಲ್ಲೊಂದು ಸಕ್ಸಸ್ ಇದೆ. ಲೈಫಲ್ಲಿ ನಾವು ಬೇಕು ಅಂದಿದ್ದು ಅಷ್ಟು ಸುಲಭವಾಗಿ ಸಿಗಲ್ಲ. ಅದಕ್ಕೋಸ್ಕರ ಕಷ್ಟಪಡಬೇಕು, ತಾಳ್ಮೆ ಇರಬೇಕು. ಆ ಒಂದು ಅಡ್ವೈಸ್ ನಿಮಗಿಲ್ಲಿ ಬರ್ತಾ ಇದೆ. ಈ ಮಧ್ಯೆ ಕೆಲವು ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಳ್ಳಿ. ಏನೋ ಸಣ್ಣ ಪುಟ್ಟದಾಗಿರಬಹುದು. ನಿಮ್ಮ ಸಂತೋಷಕ್ಕೆ ದೇವರಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಮುಂದೆ ಸಕ್ಸಸ್ ನಿಮ್ಮದಾಗುತ್ತೆ ಅನ್ನೋ ಒಂದು ಎನರ್ಜಿ ಇದೆ ಇಲ್ಲಿ. ಇದಕ್ಕೆ ಮತ್ತಿನ್ನೇನು ಬರುತ್ತೆ ನೋಡೋಣ. ಇಲ್ಲೊಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ, ಮ್ಯಾಗ್ನೆಟಿಕ್ ಪುಲ್. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್, 3 ಆಫ್ ವ್ಯಾಂಡ್ಸ್, ಮತ್ತೊಂದು 9 ಆಫ್ ಸಾರ್ಡ್ಸ್, ಹಾಗೆ 9 ಆಫ್ ವ್ಯಾಂಡ್ಸ್, ಮತ್ತೊಂದು 5 ಆಫ್ ವ್ಯಾಂಡ್ಸ್. ಇಲ್ಲಿ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಸದ್ಯದಲ್ಲಿ ಅವರು ನಿಮ್ಮನ್ನು ಭೇಟಿಯಾಗಬಹುದು ಅನ್ನಿಸ್ತಾ ಇದೆ. ಇಲ್ಲೊಂದು ಥರ್ಡ್ ಪರ್ಸನ್ ಇಶ್ಯೂ ಇದೆ. ನಂಬರ್ 9 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಅದು ನಿಮ್ಮ ಲಕ್ಕಿ ನಂಬರ್ ಇರಬಹುದು. ನಿಮ್ಮ ಮೇಲೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಅವರಿಗೆ. ಆದರೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಇಲ್ಲಿದೆ. ಕೆಲವು ಕಾಲ ಇಲ್ಲಿ ನಿಮ್ಮನ್ನು ಮರೆಯೋ ಪ್ರಯತ್ನಗಳೂ ನಡೆದಿದೆ. ಅವರ ಕೆಲಸ ಆಗಿರ್ಬೋದು ಅಥವಾ ಅವ್ರ ಬಿಸ್ನೆಸ್ ಆಗಿರಬಹುದು, ಅದರಲ್ಲಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾವುದೇ ಇಶ್ಯೂಸ್ ಇರಲಿ, ಸ್ವಲ್ಪ ದಿನ ಗ್ಯಾಪ್ ಆದರೆ ಮತ್ತೆ ಅದು ರೀಕ್ರಿಯೇಟ್ ಆಗುತ್ತೆ. ಹಾಗೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್ ಅನ್ನೋದಿದೆ. ನಿಧಾನವಾಗಿ ಮುಂದುವರಿಯುತ್ತೆ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸಕ್ಸಸ್ ಇದೆ, ಹಾಗೆ ಬ್ಲಾಕೇಜಸ್ ಇದೆ. ನಿಮ್ಮಿಬ್ಬರದೂ ಕಾರ್ಮಿಕ್ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ಇಲ್ಲಿ ಬ್ಲಾಕೇಜಸ್ ಮುಂದುವರಿಯುತ್ತೆ ಸ್ವಲ್ಪ ದಿನ. ಹಾಗಾಗಿ ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟಲ್ಲಿರ್ತೀರಾ. ಗ್ರ್ಯಾಜುಯಲ್ ಆಗಿ ಈ ಸಿಚುವೇಶನ್ನಲ್ಲಿ ಪಾಸಿಟಿವಿಟಿ ಬರುತ್ತೆ. ನಿಮ್ದು ಯಾವುದೇ ಇಶ್ಯೂಸ್ ಇರಬಹುದು, ಅಕ್ಸೆಪ್ಟೆನ್ಸ್ ಇರಬಹುದು ಅಥವಾ ಕಮಿಟ್ಮೆಂಟ್ ಇರಬಹುದು. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇದಕ್ಕೆ ಏಂಜಲ್ಸಿಂದ ನಿಮ್ಗೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ಏನಿದೆ ಮುಂದೆ? ಹ್ಯುಮಿಲಿಟಿ, ಮತ್ತೊಂದು ಎವಲ್ಯೂಷನ್, ಹಾಗೆ ಸ್ಯಾಟಿಸ್ಫ್ಯಾಕ್ಷನ್, ಮತ್ತೊಂದು ಲಾಯಲ್ಟಿ. ಫೈನಲ್ ಕಾರ್ಡ್ ರೆಸ್ಪಾನ್ಸಿಬಿಲಿಟಿ. ಇಲ್ಲೊಂದು ಪಾಸ್ಟ್ ಬರ್ತಾ ಇದೆ. ಕೆಲವು ಹಳೆಯ ನೆನಪುಗಳು ನಿಮ್ಮನ್ನು ಆಗಾಗ ಬೇಜಾರು ಮಾಡ್ತಾ ಇರುತ್ತೆ, ನೆನಪಾಗ್ತಾ ಇರುತ್ತೆ. ಆ ವ್ಯಕ್ತಿನಲ್ಲಿ ನಿಮಗೆ ಮರೆಯಲಾರದ ಒಂದು ಆತ್ಮೀಯತೆ ಇರೋದ್ರಿಂದ ನಿಮ್ಗೆ ಆಗಾಗ ಆ ನೆನಪುಗಳು ಬರ್ತಾ ಇರುತ್ತೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ ದಾರಿಗಳು ಬೇರೆ ಆಗಿರುತ್ತೆ. ಯು ವಿಲ್ ಮೂವ್ ಇನ್ ಡಿಫ್ರೆಂಟ್ ಪಾತ್ಸ್. ಆ ಥರ ಇಲ್ಲಿ ನಿಮ್ಗೆ ಇಲ್ಲಿ ಬರ್ತಾ ಇದೆ. ನೋ ಕಾಂಟ್ಯಾಕ್ಟಲ್ಲಿ ಇರ್ತೀರಾ, ಆದರೆ ಅಲ್ಲೊಂದು ರಿಯಲೈಸೇಷನ್ ಇದೆ. ಫಿಸಿಕಲ್ ಆಗಿ ದೂರ ಆಗಿದ್ರೂ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿರ್ತೀರ. ಆ ನೆನಪುಗಳು ಆಗಾಗ ನಿಮಗೆ ಬರ್ತಾ ಇರುತ್ತೆ. ಹಾಗೆ ಅವರೂ ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ. ಈ ಒಂದು ಸಂಬಂಧದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲಾಯಲ್ಟಿ ಅಂದಾಗ ಡಿವೋಷನ್. ಹಾಗೆ ಇಲ್ಲೊಂದು ಫೈನಲ್ ಆಗಿ ರೆಸ್ಪಾನ್ಸಿಬಿಲಿಟಿ ಬರ್ತಾ ಇದೆ. ನಿಮ್ಮ ಪವರ್ ಆಫ್ ಪಾಸಿಟಿವ್ ಥಾಟ್ಸ್ ಅಥವಾ ನಿಮ್ಮ ಮ್ಯಾನಿಫೆಸ್ಟೇಷನ್ಗಳಾಗಿರಬಹುದು, ಅವರು ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾರೆ ಅನ್ನೋದಿದೆ ಇಲ್ಲಿ.
ಹಾಗಾಗಿ ಇಲ್ಲೊಂದು ಡಿವೋಷನ್ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವರ ನಿಜವಾದ ಭಾವನೆಗಳು ನಿಮ್ಮ ಮೇಲಿದೆ. ಫೈನಲಿ ಇಲ್ಲೊಂದು ಅಕ್ಸೆಪ್ಟೆನ್ಸ್ ಇದೆ. ಅದಕ್ಕೋಸ್ಕರ ಇಲ್ಲಿ ತಾಳ್ಮೆ ಬೇಕು ಅನ್ನೋ ಒಂದು ಅಡ್ವೈಸ್ ಇದೆ. ಹಾಗಾಗಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ನಿಧಾನವಾಗಿ ಇಲ್ಲೊಂದು ಪಾಸಿಟಿವಿಟಿ ಬರುತ್ತೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.